ಕಾಲ ಎಷ್ಟೇ ಮುಂದುವರೆದರೂ ಇಂದಿಗೂ ಮಹಿಳೆಯರ ಮುಟ್ಟಿನ ಬಗ್ಗೆ ಹಲವರಿಗೆ ಮುಜುಗರ ಇದೆ. ಈ ವೇಳೆ ಮಹಿಳೆಯರನ್ನ ಕೀಳಾಗಿ ನೋಡಲಾಗ್ತಾ ಇದೆ. ಮುಟ್ಟಿನ ಸಮಯದಲ್ಲಿ ಸ್ಯಾನಿಟರಿ ಪ್ಯಾಡ್ ಬಳಕೆ ಮಾಡ್ತಾ ಇರೋರು ಈಗ ಸ್ಯಾನಿಟರಿ ಕಪ್ನತ್ತ ವಾಲ್ತಾ ಇದ್ದಾರೆ. ಸ್ಯಾನಿಟರಿ ವಲಯದಲ್ಲಿ ಇದು ಸಂಚಲನ ಮೂಡಿಸಲು ಸಜ್ಜಾಗಿದೆ. ಆಸಾನ್ ಹೆಸರಿನಲ್ಲಿ ಸ್ಯಾನಿಟರಿ ಕಪ್ ವಿತರಣೆ ಮಾಡಲಾಗ್ತಾ ಇದೆ. ಆಸಾನ್ ಹೆಸರಿನ ಕಂಪನಿ ಸ್ಥಾಪಿಸಿರುವಂತ 29 ವರ್ಷದ ಇರಾ ಗುಹಾ ಹಾರ್ವರ್ಡ್ ವಿವಿಯಲ್ಲಿ 2 ವರ್ಷ ಪ್ರಯೋಗ ಮಾಡಿ ಈ ಕಪ್ ಅನ್ನು ರೆಡಿ ಮಾಡಿದ್ದಾರೆ. ಮುಟ್ಟಿನ ಸಮಯದಲ್ಲಿ ನೋವು ಕಿರಿಕಿರಿಯಿಂದ ಮುಕ್ತಿ ನೀಡಿ ಮಹಿಳೆಯರಿಗೆ ಹೊಸ ಆತ್ಮವಿಶ್ವಾಸವನ್ನ ಮೂಡಿಸ್ತಾ ಇದೆ ಈ ಕಪ್. Asan company was started in 2019. ಈ Asan menstrual cup Indiaದಲ್ಲಿ highest quality menstrual cup. What is really special about our company Asan is that we have a buy one donate one policy. Anytime anyone buys the Asan menstrual cup, we donate one for free to a woman or girl in Karnataka who can't afford period products. And we have more than 36 villages in Karnataka where all the women and girls are using the Asan menstrual cup. What's really different about the Asan cup is the design. The material is class 6 medical grade silicone. It's very safe. It's the same material used in heart stents and breast implants. What's very different about Asan cup is this ring. So it makes the cup really easy to remove. When you need to remove the cup, you can use the ring to locate the cup. So it's much easier to remove than other menstrual cups. ನಾನು ಆಸಾನ್ ಕಪ್ಪನ ದಸ್ತಕರ್ ಇವೆಂಟಲ್ಲಿ ಬೆಂಗಳೂರಲ್ಲಿ ನೋಡಿದ್ದು, ಮತ್ತು ನಾನು ಅರೌಂಡ್ 2 ವರ್ಷದ ಮೇಲೆ ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ಆರಾಮವಾಗಿ ತುಂಬ ಸುಲಭವಾಗಿ ಉಪಯೋಗಿಸ್ತಾ ಇದ್ದೀನಿ, ತುಂಬ ಇಷ್ಟಪಟ್ಟಿದ್ದೀನಿ. ಈ ಆಸಾನ್ ಕಪ್ ಉಪಯೋಗಿಸೋ ಮೇಲೆ ಶುರು ಮಾಡಿದಾಗ ತುಂಬಾ ಬದಲಾಗಿದೆ. ನಾನು ಶಾಲೆಗೆ ಆರಾಮಾಗಿ ಹೋಗ್ಬೋದು, ಕ್ರೀಡೆಗಳು ಆಡ್ಬೋದು, ನಾನು ಈಜ್ಬೋದು, ಮತ್ತು ರಾತ್ರಿ ಕೂಡ ಆರಾಮವಾಗಿ ಮಲ್ಕೋಬೋದು. ತುಂಬ ಉಪಯೋಗ ಆಗಿದೆ. ಆಮೇಲೆ ನನ್ನ ಜೀವನನೇ ಬದಲಾಯಿಸಿದೆ. ಪ್ಯಾಡ್ಸ್ ಜೊತೆ ತುಂಬ ಕಿರಿಕಿರಿ ಅನಿಸ್ತಿತ್ತು, ಮತ್ತು ರ್ಯಾಷಸ್ಸು, ಇಚ್ಚಿನೆಸ್ಸು, ಕ್ರೀಡೆಗಳು ಆಡೋಕಾರ ತುಂಬ ಇರಿಟೇಷನ್ ಆಗ್ತಿತ್ತು. ಆ ಥರ ಈ ಆಸಾನ್ ಕಪ್ ಯೂಸ್ ಮಾಡಿದಾಗ ನೀವು ಏನೋ ಹಾಕ್ಕೊಂಡಿರೋಂಥ ಪೀರಿಯಡ್ ಮೇಲೆ ಇರೋದರಂತ ಅನಿಸೋದೇ ಇಲ್ಲ. ತುಂಬ ಆರಾಮಾಗಿ ಅನಿಸುತ್ತೆ, ಏನೋ ಬೇರೆ ದಿನ ಅಂತಾನೆ ನನಗೆ ಇದ್ರ ಬಗ್ಗೆ 2 ಇಯರಿಂದ ಗೊತ್ತಿತ್ತು. ಆದರೆ ಇದನ್ನ ತುಂಬ ಜನ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇದು ಹಾಕೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಪ್ಲಸ್ ಗರ್ಭಕೋಶಕ್ಕೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ನನಗೆ 2 ಮಕ್ಕಳಿದ್ದಾರೆ, ನಾನು ಗೌರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಒಂದ್ಸಲಿ ನನಗೆ ಇರಿಟೇಷನ್, ಇಚ್ಚಿಂಗ್ ಜಾಸ್ತಿ ಆಯಿತು ಅಂತ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಆವಾಗ ಅವ್ರು ಹೇಳಿದ್ರು ಈ ಥರ ಕಪ್ ಯೂಸ್ ಮಾಡಿ ನೋಡಿ ಅಂತ. ಆದರೆ ಫಸ್ಟ್ ಟೈಮ್ ನನಗೆ ಹಾಕಿದಾಗ ಭಯ ಇತ್ತು ಅದನ್ನು. ಆಮೇಲೆ ಯೂಸ್ ಮಾಡ್ತಾ ಇವಾಗ ನನಗೆ ಆಸನ್ ಕಪ್ ನನ್ನ ಬಾಡಿ ಒಳಗಡೆ ಹೋದರೆ ಅದು ಇರೋದೇ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಫ್ರೀಯಾಗೆ ಇದು ಮಾಡ್ತಾಯಿದ್ದೀನಿ. ಕನಕಪುರ ತಾಲೂಕಿನ 36 ಹಳ್ಳಿಗಳ ಸಾವಿರಾರು ಮಹಿಳೆಯರ ಮುಟ್ಟಿನ ಬಾಧೆಗೆ ಮುಕ್ತಿ ಸಿಕ್ಕಿದೆ. 8,000 ಮಹಿಳೆಯರಿಗೆ ಆಸಾನ್ ಹೆಸರಿನ ಮುಟ್ಟಿನ ಕಪ್ಪನ್ನು ನೀಡಲಾಗಿದೆ. ಆಸಾನ್ ಹೆಸರಿನ ಕಂಪನಿ ಸ್ಥಾಪಿಸಿರುವಂತಹ 29 ವರ್ಷದ ಇರಾ ಗುಹಾ ಹಾರ್ವರ್ಡ್ ವಿವಿಯಲ್ಲಿ 2 ವರ್ಷ ಪ್ರಯೋಗ ಮಾಡಿ ಕಪ್ಪನ್ನು ರೆಡಿ ಮಾಡಿದ್ದಾರೆ. ಈಗಾಗಲೇ ಇಂಗ್ಲೆಂಡ್, ಯುರೋಪ್, ಅಮೆರಿಕ ಹಾಗೂ ಭಾರತದಲ್ಲಿ ಕಪ್ ಮಾರಾಟ ಆಗ್ತಾ ಇದೆ. ಇನ್ನು ದೇಶದ ವಿವಿಧ ರಾಜ್ಯಗಳ 20,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತವಾಗಿ ಇದನ್ನು ನೀಡಲಾಗಿದೆ. ಕನಕಪುರದಲ್ಲಿ 3 ವರ್ಷದ ಹಿಂದೆ ಬೆಳಕು ಸಂಸ್ಥೆಯ ಸರಸ್ವತಿ ಗಣಪತಿ ಜೊತೆಗೂಡಿ ವಿತರಣೆ ಆರಂಭಗೊಂಡಿದ್ದು, ಮುಂದಿನ 10 ವರ್ಷದಲ್ಲಿ ಭಾರತದ 50 ಲಕ್ಷ ಮಹಿಳೆಯರಿಗೆ ಈ ಕಪ್ ತಲುಪಿಸುವ ಗುರಿಯನ್ನ ಆಸಾನ್ ಸಂಸ್ಥೆ ಹೊಂದಿದೆ. ಪ್ರತಿ ಮಹಿಳೆ 10 ವರ್ಷ ಈ ಕಪ್ ಬಳಸಿದ್ರೆ ಸ್ಯಾನಿಟರಿ ಪ್ಯಾಡ್ಗಳಿಗೆ ಖರ್ಚು ಮಾಡ್ತಾ ಇದ್ದ 50,000ದಷ್ಟು ಹಣ ಉಳಿಯುತ್ತೆ. ಇನ್ನು 112 ಟನ್ನಷ್ಟು ತ್ಯಾಜ್ಯ ನೆಲ ಸೇರಿ ಮಾಲಿನ್ಯವಾಗೋದು ಕೂಡ ತಪ್ಪುತ್ತೆ. ಆಸಾನ್ ಮೆನ್ಶೋರ್ ಕಪ್ಪನ್ನ ನಾನು ಈಗ ಬಳಸ್ತಾ ಇದ್ದೀನಿ. ಸುಮಾರು 1 ವರ್ಷದಿಂದ ಬಳಸ್ತಾ ಇದ್ದೀನಿ. ನನಗೆ ತುಂಬಾನೇ ಈಸಿ ಆಗಿದೆ. ನನಗೆ ಆರ್ಥಿಕ ಸ್ಥಿತಿ ಕಷ್ಟ ಇತ್ತು, ನಾನು ಪ್ಯಾಡ್ ಬಳಸ್ತಾ ಇರಲಿಲ್ಲ, ನಾನು ಬಟ್ಟೆನೇ ಬಳಸ್ತಾ ಇದ್ದೆ. ಅಂದರೆ ನಮಗೆ ಕಾಟನ್ ಬಟ್ಟೆಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಅವನ ಹೊಸ ಕಾಟನ್ ಬಟ್ಟೆ ಸಿಗೋದು ಈಗ ತುಂಬಾನೇ ಕಷ್ಟ. ಅದನ್ನೆಲ್ಲ ನೋಡಿದ್ರೆ ಈಗ ಮೆನ್ಶೋರ್ ಕಪ್ ಕೊಟ್ಮೇಲೆ ನನಗೆ ಬಟ್ಟೆ ಪ್ರಾಬ್ಲಮೇ ಇಲ್ಲ. 6 ತಿಂಗಳಾಯ್ತು ನಮ್ಗೆ ಸ್ವಲ್ಪ ಇದು. 6 ತಿಂಗಳಿಂದ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ಟೆ ಅದು ಇದು ಅನ್ನೋದು ಪ್ರಾಬ್ಲಮ್ ಏನೂ ಆಯ್ತಿಲ್ಲ, ಆರಾಮಾಗಿ ಹಾಕೊಂಡಿದ್ದೀವಿ. ಇವಾಗ ಏನಪ್ಪ ಅಂದರೆ ಎಲ್ಲರ ಸಂಬಂಧಿಕರಿಗೋ ಮನೆಗಳಿಗೋ ಇಲ್ಲ ಎಲ್ಲರೂ ಇನ್ನೊಂದಕ್ಕೆ ಹೋಗ್ಬೇಕಾದ್ರೆ ಅಯ್ಯೋ ರಜಾಗಿದ್ದೀನಿ ಯಾರಕ್ಕೂ ಹೋಗೋದು ಅಂತ ಹಿಂಸೆ ಆಯ್ತಾಯ್ತಿದ್ದು. ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಇದರಿಂದ ತುಂಬಾ ಹೆಲ್ಪ್ ಆಗಿದೆ, ಹೋಗ್ತಾ ಇದ್ದೀವಿ.
ನಮಗೆ ಕಳೆದ 3 ವರ್ಷದ ಹಿಂದೆ ಆಸಾನ್ ಕಂಪನಿಯವ್ರದ್ದು ಪರಿಚಯ ಆಯಿತು. ಆಸಾನ್ ಕಂಪನಿಯವ್ರದ್ದು ಪರಿಚಯ ಆದ್ಮೇಲೆ ಕಳೆದ ಹೋದ ವರ್ಷದಿಂದ ಅವರು ನಮಗೆ ಆಸಾನ್ ಮುಟ್ಟಿನ ಕಪ್ಪನ್ನ ನಮ್ಮ ಸಂಸ್ಥೆಗೆ ಅವರು ಕೊಟ್ಟರು. ನಾವು ಕೆಲಸ ಮಾಡ್ತಾ ಇರುವಂತ ಹಳ್ಳಿನಲ್ಲಿ ಹೋದ ವರ್ಷದಿಂದ 10 ಹಳ್ಳಿನಲ್ಲಿ ಮೊದಲು ನಾವು ಆಸಾನ್ ಕಪ್ನ ಒಂದು 3000 ಹೆಣ್ಣು ಮಕ್ಕಳಿಗೆ ನಾವು ಅದನ್ನ ತಲುಪಿಸಿದ್ವಿ. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಾವು ಯೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನ ನಾವು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಪ್ರತಿ ತಿಂಗಳು ನಾವು ಉಪಯೋಗಿಸೋದಕ್ಕಿಂತ ಮುಂಚೆ ಕುದಿಸಿ 2 ರೀತಿನಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ಒಂದು ಸಿ ಫೋಲ್ಡ್ ಅಂತ, ಇದನ್ನ ಈ ರೀತಿ ಇದನ್ನ ಫೋಲ್ಡ್ ಮಾಡುವಂತದ್ದು, ಇದೊಂದು ಮೆಥಡ್. ಇನ್ನೊಂದು ಮೆಥಡ್ ಈ ತರ ಒಂದು ಇದನ್ನ ನಾವು ಯೂಸ್ ಮಾಡುವಂತ. ನಾವು ಈಗ ಟಾಯ್ಲೆಟ್ಗೆ ಇದಕ್ಕೆಲ್ಲ ಕುತ್ಕೊಳ್ಳೋಂಗೆ ಕುಕ್ರಗಾಲಲ್ಲಿ ಕುತ್ಕೊಂಡು ಇದನ್ನ ಮುಟ್ಟಾಗುವಂತ ಜಾಗಕ್ಕೆ ಇದನ್ನ ಹಾಕೊಳ್ಳುವಂತದ್ದು. ಏನಂತ ಅಂದ್ರೆ ಹಿಂಗೆ ನಾವು ಇದನ್ನ ಹಾಕೊಂಡು ಒಳಗಡೆ ಗದಂಗ ಹಾಕಿ ಇದನ್ನ ಬಿಟ್ರೆ ಅದು ಅದಾಗದೆ ಆಟೋಮೆಟಿಕ್ ಆಗಿ ಇದು ಓಪನ್ ಆಗುತ್ತೆ. ಇದನ್ನ ನಾವು ತೆಗಿಬೇಕಾದ್ರೂ ಅಷ್ಟೇ ಬೆಳಗ್ಗೆ ನಾವು 8 ಗಂಟೆಗೆ ಉಪಯೋಗಿಸಿದ್ರೆ ಸಂಜೆ 6 ಗಂಟೆ 7 ಗಂಟೆ ಅಷ್ಟರಲ್ಲಿ ನಾವು ಇದನ್ನ ತೆಗಿಬಹುದು. ಇದು ಏನಪ್ಪಾ ಅಂತ ಅಂದ್ರೆ 12 ಗಂಟೆ ಟೈಮ್ ಇದಕ್ಕೆ ಟೈಮ್ ಇರುತ್ತೆ. ಇದನ್ನ ನಮ್ಗೆ ಒಂದು ಫೀಲ್ ಆಗುತ್ತೆ ನಮ್ಗೇನೋ ಇದು ಫಿಲ್ ಆಗಿದೆ ಅಂತ. ಆ ಟೈಮಲ್ಲಿ ನಾವು ತೆಗಿಬೇಕಾದ್ರೂ ಇದನ್ನ ಒಂಥರ ಫೋರ್ಸ್ ಆಗಿ ನಾವು ಎಳಿಬಾರ್ದು. ಮಾಮೂಲಿಯಾಗಿ ನಿಧಾನಕ್ಕೆ ಇದನ್ನ ಗ್ರಿಪ್ಗೆ ಅಂತ ಇಟ್ಕೊಂಡು ಇದನ್ನ ಈ ರೀತಿ ಇಟ್ಕೊಂಡು ನಿಧಾನಕ್ಕೆ ತೆಗಿಬೇಕು. ಆಗ ನಮ್ಗೆ ಏನು ತೊಂದರೆ ಆಗೋದಿಲ್ಲ. ಇದನ್ನ ಉಪಯೋಗಿಸ್ಬಿಟ್ಟು ನಾವು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಾವು ಆ 3 ದಿವಸನೋ 4 ದಿವಸ ನಮಗ್ ಬ್ಲೀಡಿಂಗ್ ಆಗುವಂತ ಟೈಮ್ ನಲ್ಲಿ ಉಪಯೋಗಿಸಿ ಮತ್ತೆ ನಾವು ಇದನ್ನ ತೆಗೆದು ನೀಟಾಗಿ ತೊಳೆದಿಡುವಂತದ್ದು ಇದು ಒಂದು ಪ್ರೋಸೆಸ್.